ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ರಿಷತಿ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಶ್ವ ವಸು ನಾಮಕ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳು, ಯುಗಾದಿಯ ಶುಭಾಶಯಗಳನ್ನು ತಿಳಿಸ್ತಾ, ಯುಗಾದಿ ಅಂದ ತಕ್ಷಣ ದ್ವಾದಶ ರಾಶಿಗಳ ಶುಭಾಶುಭ ಫಲಗಳಲ್ಲಿ ಆದಾಯ ವ್ಯಯವನ್ನು ನೋಡ್ತಕ್ಕಂಥ ಪದ್ಧತಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ರಾಶಿಯ 2025-26ನೇ ಇಸ್ವಿಯ ವಿಶ್ವ ವಸು ನಾಮಕ ಸಂವತ್ಸರದ ನೂತನ ಸಂವತ್ಸರದ ಆದಾಯ ವ್ಯಯವನ್ನು ನೋಡೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಂದಿರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರದ 2ನೇ ಪಾದ, 3ನೇ ಪಾದ, 4ನೇ ಪಾದ ಹಾಗೂ ಶ್ರವಣ ನಕ್ಷತ್ರದ 4 ಪಾದಗಳು ಹಾಗೂ ಧನಿಷ್ಠ ನಕ್ಷತ್ರದ ಮೊದಲ 2 ಪಾದಗಳು ಮಕರ ರಾಶಿಗೆ ಬರ್ತದೆ. ಮಕರ ರಾಶಿಯವರಿಗೆ ವಿಶ್ವವಸುನಾಮ ಸಂವತ್ಸರದಲ್ಲಿ, ನೂತನ ಯುಗಾದಿ ಈ ಒಂದು ಹೊಸ ಸಂವತ್ಸರದಲ್ಲಿ ಆದಾಯ ಹೇಗಿದೆ, ವ್ಯಯ ಹೇಗಿದೆ, ಗೌರವ ಎಷ್ಟು ಅಂಕಗಳು, ಅವಮಾನ ಎಷ್ಟು ಅಂಕಗಳು ಅನ್ನುವಂಥದ್ದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ತಿಳಿಸಬೇಕಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಸಾಡೆ ಸಾತಿ 7.5 ವರ್ಷದ ಗೋಚಾರದ ಸಾಡೆ ಸಾತಿಯ ಪ್ರಭಾವ, ಅದು ದುಷ್ಪ್ರಭಾವೋ ಶುಭ ಪ್ರಭಾವೋ ಟು ಸಾಡೆ ಸಾತಿ ಅನ್ನುವಂಥದ್ದು ಮುಕ್ತಾಯ. ಸೊ ಆದ್ದರಿಂದ ಅದೊಂದು ನೆಮ್ಮದಿಯ ನಿಟ್ಟಿಸರು. ಆದರೆ ಗುರುಬಲ ಅನ್ನತಕ್ಕಂಥದ್ದು 1.5 ತಿಂಗಳಿಗೆ ಮುಗಿದೋಗುತ್ತೆ. ಅಂದರೆ ಮೇಯಿಂದ ಆಚೆ ಗುರುಬಲ ಇರಲ್ಲ. ನವೆಂಬರ್ ಡಿಸೆಂಬರಲ್ಲಿ ಒಂದು ಸಲ ಗುರುಬಲ ಬರ್ತದೆ. ರಾಹುಗ್ರಹ ನಿಮ್ಮ ರಾಶಿಗಿಂತ 2ನೇ ರಾಶಿಯಾದ ಕುಟುಂಬ ಸ್ಥಾನಕ್ಕೆ ರಾಹುಗ್ರಹ ಬಂದುಬಿಡ್ತಾನೆ. ಇನ್ನು ಕೇತು ಗ್ರಹ ಅಷ್ಟಮಕ್ಕೆ ಬಂದುಬಿಡ್ತಾನೆ. ಅದರದೆಲ್ಲ ಸಂಬಂಧಿತ ವಿಡಿಯೋಗಳು ಖಂಡಿತವಾಗಿ ಮಾಡ್ತಾನೆ. ಇನ್ನು ಮುಂದೆ ಮೇಯಿಂದ ಆಚೆಗೆ ಬರ್ತಾರೆ ಅವರೆಲ್ಲ. ಸೊ ಆದ್ದರಿಂದ ಇದೆಲ್ಲ ವಿಚಾರಗಳನ್ನು ದೀರ್ಘಕಾಲಿಕವಾಗಿ ವರ್ಷ ಭವಿಷ್ಯದಂತೆ ನೋಡಿಕೊಳ್ಳಬೇಕಾದ್ರಿಂದ ಆದಾಯ ವ್ಯಯ ಗೌರವ ಮರ್ಯಾದೆಗಳು ಅವಮಾನಗಳನ್ನ ಹೇಳಬೇಕಾದ್ರೆ ಅದನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ ಗೊತ್ತಾಯ್ತಲ್ವಾ. ಸೊ ಹೀಗಿರುವಾಗ ಆದಾಯ ಎಷ್ಟಿದೆ ಮಕರ ರಾಶಿಯವರಿಗೆ ಈ ಒಂದು ವಿಶ್ವವಸುನಾಮ ಸಂವತ್ಸರದಲ್ಲಿ ಅಂದರೆ 8 ಅಂಕಗಳ ಆದಾಯ ಇದೆ. ಹಾಗಾದರೆ ವ್ಯಯ ಖರ್ಚು ಎಷ್ಟಿದೆ? 14 ಅಂಕಗಳ ಖರ್ಚು ಇದೆ. ಸಮ ಡಬಲ್ ಇದೆ, ಹೆಚ್ಚು ಕಡಿಮೆ ಡಬಲ್ ಇದೆ. 8 16 ಆಗ್ತದಲ್ಲ, ಸಮ ಡಬಲ್ ಇದೆ. ಅಂದರೆ ಮಕರ ರಾಶಿಯವರು ವಿಶ್ವವಸುನಾಮ ಸಂವತ್ಸರದಲ್ಲಿ 8 ಅಂಕಗಳ ಆದಾಯ, 14 ಅಂಕಗಳ ವ್ಯಯ ಖರ್ಚು. ನೀವೇನಾದಾಯೋ ಅದ್ರ ಡಬಲ್ ಖರ್ಚು ಮಾಡಿಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ಸೊ ಆದ್ದರಿಂದ ನಿಮ್ಮ ವ್ಯಯದ ಮೇಲೆ ಹೆಚ್ಚಿನ ಗಮನ ಕೊಡಬೇಕು. ದಯವಿಟ್ಟು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ನೀವೇನಾದರೂ ಸೈಟ್ ತೊಗೋಬೇಕು ಅಥವಾ ಸೈಟ್ ಇದೆ ಮನೆ ಕಟ್ಸೋಕ್ಕೆ ಶುರು ಮಾಡಬೇಕು, ಏನೋ ಒಂದು ವ್ಯವಹಾರ ಮಾಡಬೇಕು, ಜಾಬ್ ರಿಸೈನ್ ಮಾಡಿ ಮತ್ತೊಂದು ಜಾಬ್ ಹುಡುಕಬೇಕು, ಅಥವಾ ಬಿಸ್ನೆಸ್ ಶುರು ಮಾಡಬೇಕು, ಅಥವಾ ಸಾಲ ಮಾಡಬೇಕು, ಅಥವಾ ವಿವಾಹ ಆಗಿಲ್ಲ ವಿವಾಹಕ್ಕೆ ಪ್ರಯತ್ನ ಮಾಡಬೇಕು, ಅಥವಾ ವಿವಾಹ ಆಗಿದೆ ದಾಂಪತ್ಯ ಸಮಸ್ಯೆಗಳು, ಅಥವಾ ಸಂತಾನಕ್ಕೆ ಪ್ರಯತ್ನ ಮಾಡಿ, ಏನೇ ದೊಡ್ಡ ವಿಚಾರ ಇರಲಿ, ಕೋರ್ಟು ಕಚೇರಿ ಸಮಸ್ಯೆ ಏನೇ ಇದ್ದರೂ ಸಹ ದಯವಿಟ್ಟು ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆಂದರೆ ಆದಾಯಕ್ಕಿಂತ ಖರ್ಚು ಡಬಲ್ ಇದೆ ನಿಮಗೆ, ಆಯ್ತಲ್ವಾ. 8 ಆದಾಯ ಇದ್ದರೆ 14 ಅಂಕಗಳು ಖರ್ಚಿದೆ. ಇನ್ನು ಗೌರವ ಮರ್ಯಾದೆಗಳು ಏನು ಹೇಳುತ್ತೆ ವಿಶ್ವವಸುನಾಮ ಸಂವತ್ಸರ ಮಕರ ರಾಶಿಯವರಿಗೆ? ಗೌರವ ಮರ್ಯಾದೆಗಳು, ಗೌರವ 4 ಅಂಕಗಳು, ಅವಮಾನ 5 ಅಂಕಗಳು. ಸ್ವಲ್ಪ ಎಲೆಮರೆ ಕಾಯ್ತರನೇ ಇರ್ತೀರಾ ಅಂತ ಕಂಡು ಬರ್ತಾ ಇದೆ. ಗೌರವ 4 ಪಾಯಿಂಟು, ಬಟ್ ಅವಮಾನ 1 ಪಾಯಿಂಟ್ ಜಾಸ್ತಿನೇ. ಎಷ್ಟು ಗೌರವ ಸಿಗುತ್ತೋ ಅವಮಾನ 1 ಹೆಜ್ಜೆ ಮುಂದೆನೇ ಇರ್ತದೆ. 1 ಪಾಯಿಂಟ್ ಎಕ್ಸ್ಟ್ರಾನೇ ಅವಮಾನನೂ ಇದೆ ಅಂತ ಅರ್ಥ. ಸೊ ಆದ್ದರಿಂದ ಗೌರವ ಮರ್ಯಾದೆಗಳನ್ನು, ಖರ್ಚು ವ್ಯರ್ಥೇನು ಹಾಗೂ ಆದಾಯಗಳನ್ನು ಕಂಡಾಗ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಏನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಈ ವಿಶ್ವವಸುನಾಮ ಸಂವತ್ಸರದಲ್ಲಿ ಅಂದ್ರೂ ಸಹ ದಯವಿಟ್ಟು ಎಚ್ಚರಿಕೆ ವಹಿಸಿ. ಮೊದಲು 1-1.5 ತಿಂಗಳು ಗುರುಬಲ ಇದೆ, ಏಪ್ರಿಲ್ ಮೇ 16 ತನಕೇನೋ. ಬಟ್ ನೀವೇನೇ ದೊಡ್ಡದಾಗಿ ಪ್ರಯತ್ನ ಮಾಡೋದಿದ್ರೂ ಸಹ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸದೆ ಮಾಡೋಕ್ಕೆ ಹೋಗ್ಬೇಡಿ. ಹಾಗೂ ದೀರ್ಘಕಾಲಿಕವಾದಂತಹ ಇಡೀ ವಿಶ್ವವಸುನಾಮ ಸಂವತ್ಸರದ ಆದಾಯ ವ್ಯಯ ರಾಜಪೂಜ್ಯ ಮರ್ಯಾದೆ ಹಾಗೂ ಅವಮಾನಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ಮುಂದುವರಿರಿ. ಇನ್ನು ಬಹಳ ಪ್ರಮುಖವಾಗಿ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು, ಒಂದು ಅಮ್ಮನವರ ಸನ್ನಿಧಾನ, ದುರ್ಗಾ ಸನ್ನಿಧಾನದಲ್ಲಿ ತುಲಾಭಾರ ಸೇವೆಯನ್ನು ಮಾಡಿಸ್ಕೊಳ್ಳಿ. ಹಾಗೂ ಅಲ್ಲಿ ಅನ್ನದಾನಕ್ಕೆ ಏನಾದರೂ ಒಂದು ಸೇವೆಯನ್ನು, ದುಡ್ಡನ್ನು ಏನೋ ಒಂದು ಕೊಟ್ಟು, ಹಾಗೂ ಒಂದು ತುಪ್ಪದ ದೀಪವನ್ನು ಶುಕ್ರವಾರದ ಯಾವುದಾದ್ರೂ ಅಮ್ಮನವರ ಕ್ಷೇತ್ರಗಳು ಬೇಕಾದಷ್ಟಿದೆ. ಏಪ್ರಿಲ್ ಮೇ ಹೆಂಗಿದ್ರು ರಜೆಗಳಿರ್ತವೆ.
ಅಮ್ಮನವರ ಸನ್ನಿಧಾನಗಳು, ಕ್ಷೇತ್ರಗಳಿಗೆ ಹೋಗಿ, ನಾನು ಯಾವುದೋ ಒಂದು ಕ್ಷೇತ್ರವನ್ನು ಹೆಸರಲ್ಲಿ ಹೇಳಲ್ಲ, ನೀವು ಯಾವುದಾದ್ರೂ ಒಂದು ಪವರ್ಫುಲ್ ಆದಂತಹ ಶಕ್ತಿಪೀಠಗಳು ಅಮ್ಮನವರ ಸನ್ನಿಧಾನಗಳಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಒಂದು ತುಪ್ಪದ ದೀಪವನ್ನು ಹಚ್ಚಿ ಅಲ್ಲಿ, ಹಾಗೂ ಒಂದು ತುಲಾಭಾರ ಸೇವೆ, ಅನ್ನದಾನಕ್ಕೆ, ಅಲ್ಲಿ ನಡೆಯುವ ಅನ್ನದಾನಕ್ಕೆ ಏನಾದ್ರು ಒಂದು ಸಮರ್ಪಣೆ ಮಾಡಿಸಿ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಏನು ಎತ್ತ ಹೆಂಗೆ ಮಾಡಬೇಕು, ಏನು ಮಾಡಬಾರ್ದು. ಯಾಕೆಂದರೆ ಟ್ರೈನ್ ಅಂದಮೇಲೆ ಟಿಕೆಟ್ ತಗೊಳಂಗೆ ಆಗಬಾರ್ದು, ಹಾದಿಯಲ್ಲಿ ಅದರದ್ದು ಪರಿಹಾರ ನಿಮ್ಮ ಪರಿಹಾರಗಳು ಆಗ್ಬಿಡಬೇಕು ಅನ್ನುವಂಥದ್ದು ಉದ್ದೇಶ ಅಷ್ಟೇ. ಒಳ್ಳೆಯದಾಗಲಿ. ಇದಾಗಿತ್ತು ನಿಮ್ಮ ರಾಶಿಯ ವಿಶ್ವವಸುನಾಮ ಸಂವತ್ಸರದ ಯುಗಾದಿ ಭವಿಷ್ಯದಲ್ಲಿ ನಿಮ್ಮ ಆದಾಯ, ವ್ಯಯ, ಗೌರವ ಮರ್ಯಾದೆಗಳ ಹಾಗೂ ಅವಮಾನಗಳು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.